ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳಹೊರಟ ವಿಚಾರ ಕುಡಿತದ ದುಶ್ಚಟ. ಒಂದು ಸಂಸಾರ ಮೇಲೆ ಬರೋದು, ಕೆಳಗಡೆ ಹೋಗೋದು, ಸಂಸಾರ ಸರ್ವನಾಶ ಆಗುವುದು, ಇದಕ್ಕೆ ಮೂಲ ಕುತ್ಸಿತ ಕಾರಣ ದುಶ್ಚಟ. ಅದು ಯಾವುದೇ ದುಶ್ಚಟ ಇರಲಿ. ಅದರಲ್ಲೂ ಇವತ್ತಿನ ಈ ಒಂದು ಕತೆ ಕುಡಿತದ ಚಟದಿಂದ ತನ್ನ ಗಂಡನನ್ನು ಯಾವ ಥರ ಪಾರು ಮಾಡಲು. ಈ ಒಂದು ಮಹಿಳೆ ಹೆಸರು ರಂಜನಿ ಅಂಥೇಳಿ. ರಂಜನಿ ಮೂಲತಃ ಕೊಲ್ಹಾಪುರ ಡಿಸ್ಟಿಕ್ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಹೆಣ್ಣು. ಇವ್ರ ಗಂಡ ಕೊಲ್ಹಾಪುರಕ್ಕೆ ಪ್ರತಿ ದಿವಸ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಸಂಬಳನೂ ಚೆನ್ನಾಗಿರುತ್ತೆ, ಕೈ ತುಂಬ ದುಡ್ಡು ಆಡ್ತಾ ಇರುತ್ತೆ. ಮದುವೆ ಆದ ಹೊಸದರಲ್ಲಿ ಗಂಡ ಹೆಂಡತಿ ತುಂಬ ಅನ್ಯೂನ್ಯತೆಯಿಂದ ಇರ್ತಾರೆ. ಆದರೆ ದಿನಗಳು ಹಾಗೆ ಇರಲ್ಲ. ಬರ್ತಾ 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 ರಾಯರ ಕೂದರು ಕತ್ತೆ ಆಯಿತು ಅನ್ನೋ ಥರ ಸಂಪಾದನೆ ಜಾಸ್ತಿ ಆದ ತಕ್ಷಣ ಒಂದೊಂದೇ ಹ್ಯಾಬಿಟ್ಟು ರಂಜನಿಯವರ ಯಜಮಾನರಿಗೆ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಕುಡಿತದ ಚಟ ರಂಜನಿಯವರ ಯಜಮಾನರಿಗೆ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಡುತ್ತೆ. ಬರೀ ರಾತ್ರಿ ಕುಡಿದು ಬರ್ತಕ್ಕಂಥ ಮನುಷ್ಯ ಆಫೀಸ್ ಟೈಮಲ್ಲೂ ಕುಡಿಯೋಕ್ಕೆ ಸ್ಟಾರ್ಟ್ ಆಗೋಗ್ತಾನೆ. ಸೊ ಆಫೀಸಿಂದ ಒಂದು ಸರಿ ಕುಡಿದು ಅಲ್ಲಿ ಗಲಾಟೆ ಮಾಡಿಕೊಂಡ್ರೋ ಕಾರಣವಾಗಿ ರಂಜನಿಯವರ ಯಜಮಾನರಿಗೆ ಆಫೀಸಿಂದ ಹೊರಗಡೆ ಹಾಕ್ತಾರೆ. 1 ತಿಂಗಳು ಕೆಲಸಕ್ಕೆ ಹೋಗಲ್ಲ. ಊಟಕ್ಕೇನೂ ಕಷ್ಟ ಆಗೋಗ್ಬಿಡುತ್ತೆ. ಆವಾಗ ಹೀಗೆ ಯೂಟ್ಯೂಬ್ ನೋಡುವಾಗ ಸ್ವಾಮಿ ಸಮರ್ಥರ ಬಗ್ಗೆ ರಂಜನಿಯವರಿಗೆ ಗೊತ್ತಾಗುತ್ತೆ. ಏನಾದರೂ ನಾನು ಮಾಡಲೇಬೇಕು, ಮಹಾರಾಜರ ಕಾಲು ಹಿಡ್ಕೊಂಡು ಇದನ್ನು ನಾನು ಬಿಡಬಾರ್ದು ಅನ್ನೋದು ಒಂದು ಹಠ ರಂಜನಿಯವರಿಗೆ ಬರುತ್ತೆ. ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಹೋದರೆ ಗಂಡ ಒಪ್ಪಲ್ಲ. ರಂಜನಿಯವರು ಏನು ಮಾಡಿಬಿಡ್ತಾರೆ ಅಂತಂದರೆ, ಇರೋ ತಮ್ಮ ಮಗನ್ನ ಕರ್ಕೊಂಡು ಡೈರೆಕ್ಟಾಗಿ ಅಕ್ಕಲಕೋಟೆಗೆ ಹೋಗ್ತಾರೆ. ಒಂದು ಪಾರಾಯಣದ ಬುಕ್ ತೊಗೊತಾರೆ. 21 ದಿನಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಪಾರಾಯಣ ಮುಗಿಸ್ತೀನಿ ಅಂಥೇಳಿ ಒಂದು ದಿವಸಕ್ಕೇ ಒಂದೊಂದು ಅಧ್ಯಾಯ ಮುಗಿಸೋದು ಸಾಮಾನ್ಯ. ಆದರೆ ಒಂದೊಂದು ದಿವಸಕ್ಕೆ ಇವರು 3 ಸಾರಿ ಪೂರ್ತಿ ಪಾರಾಯಣ ಬುಕ್ಕನ್ನೇ ಮುಗಿಸುವಂಥ ಸ್ಥಿತಿಗೆ ಇವರು ಬಂದು ನಿಂತ್ಕೊಂಡ್ಬಿಡ್ತಾರೆ. ಕೊನೆಗೆ 21ನೇ ದಿನ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ 6 ಗಂಟೆವರೆಗೂ ಸತತವಾಗಿ ಅಕ್ಕಲಕೋಟೆಯಲ್ಲಿ 21 ಅಧ್ಯಾಯ ಇರತಕ್ಕಂಥ ಪುಸ್ತಕನ 11 ಸಾರಿ ಪಠಣ ಮಾಡ್ತಾರೆ. ಅಲ್ಲಿವರೆಗೂ ಇವ್ರ ಗಂಡ ಪ್ರತಿ ದಿವಸ ಇವ್ರಿಗೆ ಫೋನ್ ಮಾಡಿದ್ರು ಕೂಡ ನಾನು ಈ ಜಾಗದಲ್ಲಿ ಇದ್ದೀನಿ ಅಂತ ಅವ್ರಿಗೆ ಹೇಳೋದೇ ಇಲ್ಲ. ಇದು 21 ದಿವಸ ಮುಗಿದೋಗುತ್ತೆ. 22ನೇ ದಿವಸಕ್ಕೆ ಇವರು ಸುಸ್ತಾಗಿ ಮಲಗಿರ್ತಾರೆ. ಅಂದರೆ ಇವ್ರಿಗೆ ಎದ್ದೇಳೋ ಶಕ್ತಿನೂ ಇರಲ್ಲ. ಅವ್ರ ಗಂಡ ಫೋನ್ ಮಾಡಿ ಹೇಳ್ತಾನೆ, ನಾನು ನಿನ್ನ ಕೈ ಮುಗಿತೀನಿ, ನೀನು ಎಲ್ಲಿದೆಯಾ ಹೇಳಮ್ಮ, ನಾನು ಅಲ್ಲೇ ಬರ್ತೀನಿ ಅಂಥೇಳಿ. ಅಂದರೆ ಆ 21 ದಿನಗಳಲ್ಲಿ ಹೆಂಡತಿಯ ಬೆಲೆ ಏನು ಅಂಥೇಳಿ ರಂಜನಿಯವರ ಯಜಮಾನರಿಗೆ ತುಂಬ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿರುತ್ತೆ. ನಾನು ಅಕ್ಕಲಕೋಟೆಯಲ್ಲಿದ್ದೀನಿ ಅಂದ ತಕ್ಷಣ ಅಕ್ಕಲಕೋಟೆ ಯಾವ ಊರು ಏನು ಅನ್ನೋದೇ ಗೊತ್ತಿರಲ್ಲ. ರಂಜನಿಯವರ ಯಜಮಾನರು ಬರ್ತಾರೆ. ಬರೋವಾಗ ಆನ್ ದಿ ವೇ ಒಬ್ಬ ದೇಹದಾಢ್ಯವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಇವರ ತಲೆ ಮೇಲೆ
ಪಕ್ಕದಲ್ಲಿ ಕೂತ್ಕೊಂಡಾಗ ಅಂದರೆ ಬಸ್ಸಲ್ಲಿ ಕೂತ್ಕೊಂಡಾಗ ತಲೆ ಮೇಲೆ ಕೈ ಇಟ್ಟಂತಕ್ಕಂಥ ಒಂದು ಭಾಸ ರಂಜನಿಯವ್ರ ಯಜಮಾನರಿಗೆ ಆಗುತ್ತೆ. ಅದು ಬರೀ ಕೈ ಇಟ್ಟಿರೋ ಫೀಲಿಂಗ್ಸ್ ಬೇರೆ, ಆ ಒಂದು ಕೈ ಇಟ್ಟಾಗ ಜ್ಞಾನೋದಯ ಆದಂಗೆ ಆಗೋಗ್ಬಿಟ್ಟಿರುತ್ತೆ ಅವರಿಗೆ. ಹೋಗ್ತಾರೆ ಅಕ್ಕಲಕೋಟೆಗೆ ಹೋಗಿ ನೋಡಿದಾಗ ಅಕ್ಕಲಕೋಟೆ ಅನ್ನೋ ಆ ಪುಣ್ಯ ಭೂಮಿಯ ಮೇಲೆ ತಮ್ಮ ಇವರ ಕಾಲನ್ನು ಇಟ್ಟಾಗ ಸ್ವರ್ಗದಲ್ಲಿ ನಾನು ಕಾಲಿಟ್ಟೆ ಅನ್ನೋ ಫೀಲಿಂಗು ರಂಜನಿಯವ್ರ ಯಜಮಾನ್ರಿಗೆ ಆಗುತ್ತೆ. ರಂಜನಿಯವ್ರ ಹತ್ರ ಹುಡುಕೊಂಡು ಹೋಗಿ ಎಲ್ಲ ದೇವಸ್ಥಾನದ ದರ್ಶನ ಮಾಡಿ ಆ ಒಂದು ಸಮಾಧಿ ಮಠದಲ್ಲಿ ಹೋಗಿ ಕೂತ್ಕೊಂಡಾಗ ಇವ್ರಿಗೇನು ತಲೆಯಲ್ಲಿ ಬರುತ್ತೋ ಗೊತ್ತಿಲ್ಲ, ಒಂದು ರುದ್ರಾಕ್ಷಿ ಮಾಲೆಯನ್ನು ತಗೊಂಡು ಅಲ್ಲಿರ್ತಕ್ಕಂಥ ಅರ್ಚಕರ ಕೈಯಿಂದ ಅದನ್ನು ಹಾಕಿಸ್ಕೊಂಡು, ನಾನು ಇವತ್ತಿನಿಂದ ಸ್ವಾಮಿ ಸಮರ್ಥರ ವಾರಿ ತಗೋತೀನಿ, ಯಾವುದೇ ಕಾರಣಕ್ಕೂ ನಾನು ಡ್ರಿಂಕ್ಸ್ನ ನಾನು ಮಾಡಲ್ಲ ಅಂಥೇಳಿ ಸ್ವಾಮಿಯ ಮುಂದೆ ಒಂದು ಪ್ರಮಾಣ ಮಾಡಿ ಹೆಂಡತಿಯ ಪ್ರೀತಿಗೆ ಪಾತ್ರರಾಗ್ತಾರೆ. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ಮನುಷ್ಯ ಒಂದು ಪಿನ್ ಡ್ರಾಪಷ್ಟು ಡ್ರಿಂಕ್ಸ್ ಮಾಡಿಲ್ಲ. ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಒಳ್ಳೆ ಜಾಬಲ್ಲಿದ್ದಾರೆ, ಗಂಡ ಹೆಂಡತಿ ಮಕ್ಕಳು ತುಂಬ ಅನ್ಯೂನ್ಯತವಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ನೋಡಿ, ರಂಜನಿಯವರು ಕೋಪದಲ್ಲಿ ಆ ನಿರ್ಧಾರ ತಗೊಂಡ್ರೋ, ಯೂಟ್ಯೂಬ್ ನೋಡಿ ಆ ನಿರ್ಧಾರ ತಗೊಂಡ್ರೋ, ಅದು ಸ್ವಾಮಿಯ ಚಿತ್ತ. ಯಾರನ್ನು ಕರೆಸ್ಬೇಕು, ಏನು ಅವರಿಗೆ ಸೇವೆ ಕೊಡಬೇಕು, ಯಾವ ಸೇವೆ ಅವ್ರ ಕೈಯಿಂದ ಮಾಡಿಸ್ಬೇಕು ಅನ್ನೋದು ಅದು ಸ್ವಾಮಿಯ ಪಾದದಲ್ಲಿರುತ್ತೆ. ನಾವು ಅನ್ಕೋತೀವಿ, ಅಯ್ಯೋ ನಾವು ಅಕ್ಕಲಕೋಟೆಗೆ ಹೋಗಿ ಅಷ್ಟು ಸೇವೆ ಮಾಡಿದ್ವಿ, ಇದೆಲ್ಲ ಸುಳ್ಳು. ಅವರು ಮಾಡಿಸ್ಕೊಂಡಿರ್ತಾರೆ ನಿಮ್ಮ ಕೈಯಿಂದ, ಅವರು ನಿಮ್ಮ ಕೈಯಿಂದ ಮಾಡಿಸ್ಕೊಂಡಿರ್ತಾರೆ. ಆವಾಗಲೇ ನೀವು ಅಕ್ಕಲಕೋಟೆಗೆ ಆಗಲಿ ಗಾಣಗಾಪುರಕ್ಕಾಗಲಿ ಹೋಗೋಕ್ಕೆ ಸಾಧ್ಯ ವೀಕ್ಷಕರೇ. ಸೊ ನಾವು ಎಷ್ಟೋ ಸಾರಿ ಜನ ಕಂಪ್ಲೇಂಟ್ ನಮ್ಮ ಹತ್ರ ಏನು ಅಂತಂದರೆ, ನಾವು ಸೇವೆ ಮಾಡಿದ್ವಿ, ನಮಗೆ ಫಲ ಸಿಗಲಿಲ್ಲ. ಸೇವೆ ಮಾಡಿದ ತಕ್ಷಣ ಫಲ ಸಿಗೋದಾಗಿದ್ದರೆ ಎಲ್ಲರೂ ಸೇವೆನೇ ಮಾಡಿಬಿಡ್ತಾಯಿದ್ರು. ಅದು ಆ ಥರ ಇರಲ್ಲ ವೀಕ್ಷಕರೇ. ಕಾಯಬೇಕು, ತಾಳ್ಮೆ ಇರಬೇಕು. ಆ ತಾಳ್ಮೆಯ ಜೊತೆ ಭಕ್ತಿನೂ ನಮ್ಮ ಜೊತೆ ಇರಬೇಕು. ಆವಾಗಲೇ ಮಹಾರಾಜರು ನಮ್ಮನ್ನು ಕೈ ಹಿಡಿದು ನಡೆಸಿ ಯಶಸ್ಸಿನ ದಾರಿಯಲ್ಲಿ ಸಾಗಿಸೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಇಲ್ಲಿಗೆ ಈ ಒಂದು ಕುಡಿತದ ಚಟದಿಂದ ಮೇಲೆ ಬಂದ ಭಕ್ತಳ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.